ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಪ್ರೀ ಡಯಾಬಿಟಿಸ್ ಅಂತ ಒಂದು ಹೊಸ ಗುಂಪನ್ನು ಸೃಷ್ಟಿಯಾಗ್ತಾ ಇದೆ ಈಗ ನಮ್ಮ ಸಮಾಜದಲ್ಲಿ. ಈಗ HbA1c 6.1, 6.2, 6.3 ಈ ಒಂದು ಹಂತದಲ್ಲಿ ಏನಾರು ಇತ್ತು ಅಂತ ಹೇಳಿದರೆ ಪ್ರೀ ಡಯಾಬಿಟಿಸ್ ಇದ್ದೀರಿ, ನೀವು ಈಗಾಗಲೇ ಡಯಾಬಿಟಿಸ್ಗೆ ಹತ್ರ ಬಂದ್ಬಿಟ್ಟಿದ್ದೀರಿ ಅಂತ ಡಾಕ್ಟರ್ಗಳು ಹೇಳಿಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಈಗ HbA1c ಅಂತ ಹೇಳಿದ್ರೆ ಹಿಮೋಗ್ಲೋಬಿನೈಸ್ಡ್ ಶುಗರ್ ಎಷ್ಟಿರುತ್ತೆ, ನಮ್ಮ ದೇಹದಲ್ಲಿ ಶೇಕಡಾವಾರು ಶುಗರ್ ಅಂತ ಹೇಳಿದ್ರೆ ಸಕ್ಕರೆಯ ಅಂಶ ಎಷ್ಟಿದೆ ಅನ್ನೋದನ್ನು ನೋಡುವುದಕ್ಕೆ HbA1c ಟೆಸ್ಟ್ ಮಾಡ್ತೀವಿ ಸ್ನೇಹಿತರೆ. ಈಗ ನಾರ್ಮಲ್ ಇದ್ದಾನೆ ಮನುಷ್ಯ ಅಂತ ಹೇಳ, ಅಂದ್ರೆ ಈಗ ಡಯಾಬಿಟಿಸ್ ಇಲ್ಲ, ಸೊ ಅವರಲ್ಲಿ HbA1c 5.1 to 6 ಇರುತ್ತೆ. ಏನಿದು 5.1 to 6 ಗ್ರಾಮ್ ಅಂತಂದರೆ, ಅಂದರೆ ನಮ್ಮ ಪೂರ್ತಿಯಾದ ದೇಹದಲ್ಲಿ 5 ಗ್ರಾಮು ಅಥವಾ 6 ಗ್ರಾಮು ಸಕ್ಕರೆ ಅಂಶ ಇದೆ ಅಂತ ಅರ್ಥ. ಅಂದರೆ ಪೂರ್ತಿಯಾದ ದೇಹದ ರಕ್ತದಲ್ಲಿ. ಸೊ ಇದು ಏನಾದ್ರು ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ಅವ್ರಿಗೆ ಡಯಾಬಿಟಿಸ್ ಆಗಿದೆ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ HbA1c 6.1, 6.2, 6.3 ಬಂತು ಅಂತ ಹೇಳಿದರೆ ಇವರು ಈ ಕಡೆಗೆ ಡಯಾಬಿಟಿಸ್ ಅನ್ನೋಕ್ಕಾಗಲ್ಲ, ಈ ಕಡೆಗೆ ಡಯಾಬಿಟಿಸ್ ಇಲ್ಲಪ್ಪ ನೀನು ಚೆನ್ನಾಗಿದೆಯಾ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹೀಗಾಗಿ ಈ ಒಂದು ಹೊಸ ಗುಂಪನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇವಾಗ ಒಂದು ನಮ್ಮ ಸಮಾಜದಲ್ಲಿ. ಪ್ರೀ ಡಯಾಬಿಟಿಸ್ ಅಂತ ಹೇಳಿದರೆ ನೀನು ಇನ್ನು ಸ್ವಲ್ಪ ದಿನಗಳಲ್ಲಿ ಡಯಾಬಿಟಿಸ್ ಆಗಿಬಿಡುತ್ತೆ, ಸೊ ಪ್ರಿವೆಂಟಿವ್ ಏನು ಮಾಡೋದು ಅಂತ ಹೇಳಿದ್ರೆ ಮೆಡಿಸಿನ್ ಶುರು ಮಾಡಬಹುದು. ಸೊ ಮೆಡಿಸಿನ್ ಶುರು ಮಾಡಿಬಿಡೋಣ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಈಗ 2 ಮುಖ್ಯವಾದ ಅಂಶಗಳನ್ನು ನೀವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಸ್ಟೇಟ್ ಆಫ್ ಪ್ರೀ ಡಯಾಬಿಟಿಕ್. ಒಂದು ಪೂರ್ತಿಯಾಗಿ ಬೆಳಕಿದೆ, ಇಲ್ಲ ಪೂರ್ತಿಯಾಗಿ ಕತ್ತಲಿದೆ. ಸೊ ಇವೆರಡರ ಮಧ್ಯೆ ಈಗ ಸಾಯಂಕಾಲದ ಸಮಯಕ್ಕೆ ನಾವು ಪ್ರೀ ಡಯಾಬಿಟಿಕ್ಸ್ ಅಂತ ಇದ್ದೀವಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಅಂಕಿ ಅಂಶಗಳೇನಿದೆಯಲ್ಲ, ಆ ಒಂದು ಸಮಯದಲ್ಲಿ ಬರ್ತಕ್ಕಂಥ ಅಂಕಿ ಅಂಶಗಳು, ಆ ಅಂಕಿ ಅಂಶಗಳು 1 ತಿಂಗಳು ಬಿಟ್ಟು ನೋಡಿದ್ರೆ ಕಡಿಮೆನೂ ಆಗೋ ಸಾಧ್ಯತೆ ಇರುತ್ತೆ, 1 ತಿಂಗಳು ಬಿಟ್ಟು ನೋಡಿದ್ರೆ ಹೆಚ್ಚಾಗೋ ಸಾಧ್ಯತೆಗಳು ಇರುತ್ತೆ. ಸೊ ಹೀಗಾಗಿ ಡಾಕ್ಟರ್ಗಳು ಪಾಸಿಟಿವ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಸಕಾರಾತ್ಮಕ ವಿಚಾರಗಳನ್ನು, ಸಕಾರಾತ್ಮಕ ನಿಲುವುಗಳನ್ನು, ಸಕಾರಾತ್ಮಕ ತಿಳುವಳಿಕೆಯನ್ನು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈಗ ಈ ಪ್ರೀ ಡಯಾಬಿಟಿಕ್ ಗುಂಪು ಏನಿದೆಯಲ್ಲ ಇದು ಬಹಳಷ್ಟು ದೊಡ್ಡದಿದೆ. ಈಗ ನಾವು ಪ್ರೀ ಡಯಾಬಿಟಿಕ್ ಯಾವ ಲೆಕ್ಕ ನೋಡಿದ್ರೆ ಹಾಗೆ. ಯಾಕೆ ಅಂತ ಹೇಳಿದ್ರೆ ಯಾರನ್ನಾರು ಟೆಸ್ಟ್ ಮಾಡಿ ಈ ರೇಂಜಲ್ಲಿ ಬಂದೇ ಬರ್ತಾರೆ, 5.1 6.1. ಸೊ ಇದು ನಾರ್ಮಲ್ ಇದು. ಆದರೆ 6.1 to 6.2, 6.3 ಹೋಯ್ತು ಅಂತ ಹೇಳಿದ್ರೆ ದೇಹದ ಚಯ ಅಪಚಯದ ಕ್ರಿಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಮತ್ತು ಅದು ತನ್ನಷ್ಟು ತಾನೇ ಸರಿಪಡಿಸ್ಕೊಳ್ಳುತ್ತೆ. ಆದರೆ ಈ ಸತ್ಯವನ್ನು ಸರಿಯಾಗಿ ತಿಳಿಸ್ತೇನೆ ಪ್ರೀ ಡಯಾಬಿಟಿಸ್ ಅನ್ನೋ ಒಂದು ಹಣೆಪಟ್ಟಿಯನ್ನು ಕಟ್ಟುವುದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ರೀ ಡಯಾಬಿಟಿಸ್ ಅನ್ನುವರು ಮೆಡಿಸಿನ್ಸ್ ಏನಾದ್ರು ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಗಲೇ ಭಯಗ್ರಸ್ತರಾಗಿದ್ದಾರೆ, ಅವರು ಭಯಕ್ಕೆ ಒಳಗಾಗಿದ್ದಾರೆ ಅಂತ ಅರ್ಥವಾಗುತ್ತೆ. ಇನ್ನೊಂದು ಮುಖ್ಯವಾದ ಸಂಗತಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗುವುದೇನು ಅಂತ ಹೇಳಿದ್ರೆ, ಈಗ ನಮ್ಮ ಮನಸ್ಥಿತಿಯ ಮೇಲೆ ನಮ್ಮ ದೇಹ ಸ್ಥಿತಿ ಅವಲಂಬಿಸಿರುತ್ತೆ. ನೀವು ಭಯದಲ್ಲಿ ಯಾವಾಗಲೂ ಇದ್ರಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಕಾರ್ಟಿಕೋಸ್ಟೀರಾಯ್ಡ್ಸ್. ಸೊ ಹೀಗಾಗಿ ಸಕ್ಕರೆ ಅಂಶ ಬೆಳೀತಾ ಹೋಗುತ್ತೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹೀಗಾಗಿ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುವ ಒಂದು
ಸಂದರ್ಭವನ್ನು, ಸನ್ನಿವೇಶವನ್ನು, ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿ ಅವ್ರಿಗೆ ಆ ಔಷಧಿಗಳನ್ನು ಕೊಟ್ಟು ಅದರ ಒಂದು ತಿಳುವಳಿಕೆಯನ್ನು ಕೊಡದೇ ಇರುವುದು ಎಷ್ಟು ಸರಿ ಅನ್ನೋದು ನಾನು ಪ್ರಶ್ನಿಸ್ತಿದ್ದೆ. ಯಾಕೆಂತ ಹೇಳಿದ್ರೆ, ಈಗ ಬಾರ್ಡರ್ ಲೈನ್ ಇದ್ದೀರಿ, ಪ್ರೀ ಡಯಾಬಿಟಿಸ್ ಇದ್ದೀರಿ ಅಂದು ಹಣೆಪಟ್ಟಿಯನ್ನು ನೀವು ಕಟ್ಬಿಟ್ರೆ ಆಗಲೇ ಭಯದಲ್ಲಿದ್ದಾರೆ. ಅವ್ರಿಗೆ ಇನ್ನಿಷ್ಟು ಭಯ ಪಡಿಸ್ದ ಹಾಗೆ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಈ ಪ್ರೀ ಡಯಾಬಿಟಿಸ್ ಎಲ್ಲಿಂದ ಬಂತು ಅನ್ನೋದು ನೋಡುವುದು ಒಂದು ಮುಖ್ಯವಾದ ಸಂಗತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಶದಲ್ಲಿ ಯಾವುದೇ ಒಂದು ಸ್ಟ್ಯಾಂಡರ್ಡ್ಸ್ ಇಲ್ಲ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಸಂಘವಾಯಿತು, ವೈದ್ಯಕೀಯ ಸಮೂಹವಾಯಿತು, ಯಾವ ಸ್ಟ್ಯಾಂಡರ್ಡ್ಸ್ನು ಮಾಡಿಲ್ಲ. ಎಲ್ಲಿಂದ ಬರುತ್ತೆ? ಎಲ್ಲ ಅಮೆರಿಕದಿಂದ ಬರುತ್ತೆ. ಅಮೇರಿಕನ್ ಡಯಾಬಿಟಾಲಜಿಸ್ಟ್ ಅಸೋಸಿಯೇಷನ್, ಅಮೇರಿಕನ್ ಕಾರ್ಡಿಯಾಕ್ ಅಸೋಸಿಯೇಷನ್, ಎಲ್ಲ ಅಮೇರಿಕದ ಒಂದು ಸಮೂಹಗಳು ರಿಸರ್ಚ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಒಂದು ಪರಿಣಾಮಗಳನ್ನು ಅವಲಂಬಿಸಿ ನಮ್ಮ ದೇಶದ ಜನಕ್ಕೆ ಅದೇ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಜನಸಮೂಹವನ್ನು ನೋಡಿ ಅದೇ ಒಂದು ಚಿಕಿತ್ಸಾ ಪದ್ಧತಿಯನ್ನು ಅವಲಂಬಿಸುವುದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ನಮ್ಮ ದೇಶದ ಜನಸಮೂಹಕ್ಕೆ ಬೇಕಾದಂತಹ R&D ಅಂತ ಹೇಳಿದ್ರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಮ್ಮ ಸರ್ಕಾರ ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಹವಾಮಾನ ಪರಿಸ್ಥಿತಿಗಳು, ಒತ್ತಡ ಮತ್ತು ಇಲ್ಲಿನ ಆಹಾರ ಪದ್ಧತಿಗಳು ಬಹಳಷ್ಟು ಭಿನ್ನವಾಗುತ್ತೆ. ಅಮೇರಿಕದ ಒಂದು ಸನ್ನಿವೇಶ ತಗೊಂಡ್ವಿ ಅಂತ ಹೇಳಿದ್ರೆ, ಈಗ ಅಲ್ಲಿಯ ಹವಾಮಾನ, ಅಲ್ಲಿಯ ಆಹಾರ, ಅಲ್ಲಿಯ ಒತ್ತಡ ನಮ್ಮ ಜನಕ್ಕೆ ಬಹಳಷ್ಟು ಅಜಗಜಾಂತರವಾದ ವ್ಯತ್ಯಾಸಗಳಿವೆ. ಸೊ ಹೀಗಾಗಿ ಅಲ್ಲಿಯ ಸ್ಟ್ಯಾಂಡರ್ಡ್ಸ್, ಅಮೇರಿಕನ್ ಸ್ಟ್ಯಾಂಡರ್ಡ್ಸ್ನ ನಮ್ಮ ದೇಶದಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ಗಳನ್ನು ಇಟ್ಕೊಂಡು ಚಿಕಿತ್ಸೆಯನ್ನು ಮಾಡುವುದು ಎಷ್ಟು ಸರಿ? ಈ ಪ್ರೀ ಡಯಾಬಿಟಿಸ್ ಬಂದಿದ್ದು ಅಲ್ಲಿಂದಾನೆ. ಸೊ ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಈ ಒಂದು ಅಧ್ಯಯನಗಳನ್ನು ನಮ್ಮ ಸರ್ಕಾರದಿಂದ ಮಾಡಿಸ್ಲಿಕ್ಕೆ ಸಾಧ್ಯವಿದೆಯಾ ಅಂತ ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ, ಅದನ್ನು ಸರಿಯಾಗಿ ಮಾಡಿ ನಮ್ಮ ಜನಸಮೂಹವನ್ನು ಆರೋಗ್ಯದ ಒಂದು ದಿಸೆಯಲ್ಲಿ ನಡೆಸುವುದು ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ, ಈಗ ಯಾವುದೇ ಒಬ್ಬ ರೋಗಿ ಡಾಕ್ಟರ್ ಹತ್ರ ಯಾಕೆ ಹೋಗ್ತಾನೆ? ತನ್ನ ಒಂದು ರೋಗದ ಮಾಹಿತಿ, ತನ್ನ ಒಂದು ರೋಗದ ಬಗ್ಗಿನ ಸರಿಯಾದ ಅರಿವು, ತನ್ನ ಒಂದು ರೋಗವನ್ನು ಪೂರ್ತಿಯಾಗಿ ಹೊರಗೆ ಹಾಕಲಿಕ್ಕೆ ಸಾಧ್ಯವಿದೆಯಾ ಡಾಕ್ಟ್ರೇ ಅಂತ ಡಾಕ್ಟರ್ಸ್ನ ಕೇಳಲಿಕ್ಕೆ ಹೋಗಿರ್ತಾನೆ, ಕನ್ಸಲ್ಟ್ ಮಾಡಿರ್ತಾನೆ. ಆವಾಗ ಪಾಸಿಟಿವ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ, ಈಗ ಎರಡು ವಿಧವಾದ ವೈದ್ಯರು ಸಿಗ್ತಾರೆ ನಿಮಗೆ. ಏನು ಅಂತ ಹೇಳಿದ್ರೆ, ಭಯದಿಂದ ನಿಮ್ಮನ್ನು ಭಯಗ್ರಸ್ತರನ್ನಾಗಿ ಮಾಡಿ ಚಿಕಿತ್ಸೆಯನ್ನು ಕೊಡುವವರು, ಮತ್ತು ಇನ್ನೂ ಒಂದು ಸಮೂಹ ಇದೆ ಡಾಕ್ಟರ್ಸ್ಗಳಲ್ಲಿ, ಪಾಸಿಟಿವ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಧೈರ್ಯವನ್ನು ತುಂಬಿ ಆ ಧೈರ್ಯವನ್ನು ಈ ಒಬ್ಬ ರೋಗಿಯಲ್ಲಿ ಏನಾಗಿಲ್ಲ ಆಗುತ್ತೆ, ತೊಂದರೆ ಏನಿಲ್ಲ ಅಂತ ಪಾಸಿಟಿವ್ ಕೌನ್ಸಿಲಿಂಗ್ ಮಾಡುವಂತಹ ಒಂದು ವೈದ್ಯರ ಗುಂಪು ಇನ್ನೊಂದಿದೆ ಸ್ನೇಹಿತರೆ. ಸೊ ಹೀಗಾಗಿ ನೆಗೆಟಿವ್ ಕೌನ್ಸಿಲಿಂಗ್ ಮಾಡುವಂತಹ ವೈದ್ಯರನ್ನು ಮತ್ತು ಪಾಸಿಟಿವ್ ಕೌನ್ಸಿಲ್ ಮಾಡುವಂತಹ ವೈದ್ಯರನ್ನು ರೋಗಿಗಳು ಅಥವಾ ಅವರ ಸಂಬಂಧಿಕರು ಸರಿಯಾಗಿ ಗಮನಿಸಿ ಅಂತಹ ಒಂದು ವೈದ್ಯರನ್ನು ಸರಿಯಾಗಿ ಆಯ್ಕೆ ಮಾಡಿ ನಿಮ್ಮ ರೋಗದ ಚಿಕಿತ್ಸೆಯನ್ನು ಮಾಡಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ, ಕೌನ್ಸಿಲಿಂಗ್ ಪಾರ್ಟ್ ಬಹಳಷ್ಟು ಮುಖ್ಯವಾದ ಒಂದು ಸಂಗತಿ.
ಯಾಕಂತ ಹೇಳಿದ್ರೆ ಮನಸ್ಸಿನ ಒಂದು ಸ್ಥಿತಿ ಹೇಗಿರುತ್ತೆ ಅದೇ ರೀತಿ ನಮ್ಮ ದೇಹ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ನಾವು ಮನಸ್ಸನ್ನ ಬಿಗಡಾಯಿಸಿ ಆಗದೇ ಇಲ್ಲ, ಮುಗೀತು, ಲಾಸ್ಟ್ ಸ್ಟೇಜ್, ಇನ್ನೇನು ಔಷಧಿ ಇಲ್ಲಪ್ಪ, ಇದಕ್ಕೆ ಔಷಧಿ ಇಲ್ಲ ಅಂದರೂ ಗೊತ್ತಿದ್ದನ್ನು ಹೇಳದೇ ಇರುವುದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಸೊ ಈಗ ಇನ್ನೂ ಒಂದು ಕ್ರೂಷಿಯಲ್ ಕ್ವಶನ್ ಬರುತ್ತೆ. ನೀವು ಹಾಗಾದರೆ ಸುಳ್ಳು ಹೇಳ್ಬಹುದಾ ಅಂತ ಮೇಧಾವಿಗಳು ಕೇಳಬಹುದು. ಮನುಷ್ಯನ ಒಂದು ಮನಸ್ಥಿತಿಯನ್ನು ಸಮಾಧಾನಕರವಾಗಿ ಮಾಡಿ ಅವರಲ್ಲಿ ಇರ್ತಕ್ಕಂಥ ತಿಳುವಳಿಕೆಯನ್ನು ಸ್ವಲ್ಪ ಹೆಚ್ಚಿಸಿ ಅವರು ಇರುವಂತಹ ಒಂದು ಜೀವನದಲ್ಲಿ ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯಯುತವಾಗಿ ಇರುವ ಹಾಗೆ ಮಾತಾಡುವುದು ಬಹಳಷ್ಟು ಮುಖ್ಯ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಸೊ ಹೀಗಾಗಿ ಪಾಸಿಟಿವ್ ಕೌನ್ಸಿಲಿಂಗ್ ಬಹಳಷ್ಟು ಮುಖ್ಯವಾಗುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ರೋಗಿಯನ್ನು ಮತ್ತು ರೋಗವನ್ನು ಗುಣಪಡಿಸುವಲ್ಲಿ ಅಂತ ನನಗೆ ಯೋಚಿಸ್ತಾ ಇದ್ದೀನಿ. ಸೊ ಹೀಗಾಗಿ ನಮ್ಮ ದೇಶ ಡಯಾಬಿಟಿಸ್ ಕ್ಯಾಪಿಟಲ್ ಮತ್ತು ಪ್ರೀ ಡಯಾಬಿಟಿಸ್ ಅನ್ನುವ ಒಂದು ಹೊಸ ಗುಂಪು ಈಗ ಎಲ್ಲ ಕಡೆಗೂ ಇದ್ದೇ ಇದೆ. ಎಲ್ಲರ ಮನೆಯಲ್ಲೂ ಪ್ರೀ ಡಯಾಬಿಟಿಕ್ ಇದ್ದೇ ಇದ್ದಾರೆ, ನನಗೆ ಗೊತ್ತಿದೆ, ಎಲ್ಲ ಗೊತ್ತು. ಸೊ ಆದರೆ ಪ್ರೀ ಡಯಾಬಿಟಿಸ್ನವರು ಏನನ್ನು ಮಾಡಿದ್ರೆ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕಾಗುತ್ತೆ ಅಂತ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಹಾಗೇನಾದ್ರು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಡಯಾಬಿಟಿಸ್ ಕಾಸಸ್ನ 3 ಮುಖ್ಯವಾದ ಕಾರಣಗಳನ್ನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ಸರಿಯಾಗಿ ಗಮನಿಸಿ ನೋಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಪೂರ್ತಿಯಾದ ಮಾಹಿತಿ ಸಿಕ್ಕುತ್ತೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಪ್ರಯತ್ನ ಏನು ಅಂತ ಹೇಳಿದ್ರೆ ಈ ಡಯಾಬಿಟಿಸ್ ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ನಾವು ನಮ್ಮ ದಿನಚರಿಯನ್ನು ಹೇಗೆ ಸರಿಯಾಗಿ ರೂಪಿಸ್ಕೊಂಡ್ವಿ ಅಂತ ಹೇಳಿದ್ರೆ ಈ ಡಯಾಬಿಟಿಸಿಂದ ಪೂರ್ತಿ ಹೊರಗಿರ್ಬೋದು, ಡಯಾಬಿಟಿಸ್ ಇದ್ರೂ ಸಹ ಅದರಿಂದನೂ ಹೊರಗೆ ಬರಬಹುದು ಅನ್ನೋ ಒಂದು ಮೂಲ ಕಾರಣಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಪೋರ್ಟ್ ನನಗೆ ಇದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈಗ ರೋಗದ ಬಗ್ಗಿನ ಮಾಹಿತಿ, ತಿಳುವಳಿಕೆ ಕಡಿಮೆ ಇರುವ ಕಾರಣದಿಂದ ಬಹಳಷ್ಟು ರೋಗಿಗಳು ತಮ್ಮ ಒಂದು ಚಿಕಿತ್ಸೆಯ ಒಂದು ಗಮನವಿರಲ್ಲ, ಏನು ಆಗ್ತಾ ಇದೆ ಅಂತ ಗಮನವಿರಲ್ಲ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಅಗಾಧವಾದ ನಂಬಿಕೆ ಇದೆ ನಮ್ಮ ಜನರದ್ದು. ಡಾಕ್ಟರ್ ಮೇಲೆ ಅಗಾಧವಾದ ನಂಬಿಕೆ, ನಾನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಈ ಅಗಾಧವಾದ ನಂಬಿಕೆಯೇ ನಮ್ಮ ಜನರ ಆರೋಗ್ಯವನ್ನು ಬಿಗಡಾಯಿಸಲಿಕ್ಕೆ ಉಪಯೋಗಿಸ್ತಾ ಇರುವುದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ ಆಯಿತು ಅಂತ ಹೇಳಿದ್ರೆ ಇದೇ ಅಗಾಧವಾದ ನಂಬಿಕೆಯನ್ನು ಉಪಯೋಗಿಸಿ ಆ ಒಂದು ಜನಸಮೂಹವನ್ನು ಆರೋಗ್ಯದ ಒಂದು ದೃಷ್ಟಿಯಲ್ಲಿ, ಆರೋಗ್ಯದ ಒಂದು ದಿಸೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ಯೋಚಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಭಯ ಪಡ್ತಾರೆ ರೋಗಿಗಳು ಯಾವುದೇ ಒಂದು ಪ್ರಶ್ನೆ ಕೇಳುವ ಮೊದಲು. ನನಗೆ ಬಹಳ ಆಶ್ಚರ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಡಾಕ್ಟರ್ ಹತ್ರ ಹೋದ್ರು ಅಂತ ಹೇಳಿದ್ರೆ ಅವರಲ್ಲಿ ಬಹಳಷ್ಟು ಭಯ ಇರುತ್ತೆ. ಈಗ ಏನು ಹೇಳ್ಬಿಡ್ತಾರೆ ಡಾಕ್ಟ್ರು, ಬೈದ್ಬಿಡ್ತಾರೆ ಡಾಕ್ಟ್ರು. ಸಿಲ್ಲಿ ಪ್ರಶ್ನೆ ಇದ್ರೂ ಸಹ ನೀವು ಡಾಕ್ಟರ್ಸ್ನ ಕೇಳಿ ಅದನ್ನ ಪೂರ್ತಿಯಾಗಿ ಸಾಲ್ವ್ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ಜನ ಕೇಳ್ತಾರೆ, ಒಂದಿಷ್ಟು ಎಡವಟ್ಗಳು ಇರ್ತಾರೆ, ಅವ್ರು ಸುಮ್ಮನೆ ಇದನ್ನ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ, ಅದು ತೊಂದರೆ ಇಲ್ಲ. ಆದರೆ ಬಹಳಷ್ಟು ದೊಡ್ಡ ಸಮೂಹ ಅತಿಯಾದ ಒಂದು ನಂಬಿಕೆ, ಅತಿಯಾದ ಒಂದು ವಿನಯವನ್ನು ಈ ಡಾಕ್ಟರ್ಸ್ಗಳಿಗೆ ತೋರಿಸುವುದು ಬಿಟ್ಟು ನಿಮ್ಮ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥೈಸುವಲ್ಲಿ ನೀವು ಪ್ರಯತ್ನ ಪಡಬೇಕು ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರು. ಯಾಕೆಂತ ಹೇಳಿದ್ರೆ ನನ್ನಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ನಾನು ಪೂರ್ತಿಯಾದ ಒಂದು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಯಾವುದೇ ಒಂದು ರೋಗ ಬರಲಿ, ಯಾಕೆ ಬಂತು, ಏನು ಕಾರಣ, ಏನು ಮಾಡಿದ್ರೆ ಏನಾಗುತ್ತೆ, ಆಹಾರದಲ್ಲಿ ಎಷ್ಟು ಚೇಂಜಸ್ ಮಾಡ್ಬೋದು, ಅಥವಾ ಆಹಾರದ ಬಗ್ಗೆ ನೀವು ಏನನ್ನು ಗಮನ ಇಡಬೇಕು, ಏನು ಆಹಾರಗಳನ್ನ ಸೇವಿಸಬೇಕು, ಸೇವಿಸಬಾರ್ದು, ಪಥ್ಯಗಳು ಅಂತ ನಾನು ಯಾವುದೂ ಹೇಳಕ್ಕೆ ಹೋಗಲ್ಲ. ಸೊ ಹೀಗಾಗಿ ನಿಮ್ಮ ರೋಗದ ಬಗ್ಗೆದ ಗಮನ, ತಿಳುವಳಿಕೆ, ಅರಿವು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ. ಇದು ಯಾಕೆ ಅಂತ ಹೇಳಿದ್ರೆ ಈಗಿನ ಒಂದು ಸಮಯದಲ್ಲಿ
ತಪ್ಪು ಮಾಹಿತಿಗಳು ಬಹಳಷ್ಟು ಇದ್ದಾವೆ. ಇದರಿಂದ ಬಹಳಷ್ಟು ದೂರವಿರಲಿಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಟಿ ವಿಗಳಾಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಮಾಹಿತಿಗಳನ್ನು ತಿರುಚು ಮುಚ್ಚು ಮಾಡಿ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಆಶ್ಚರ್ಯವಾಗುತ್ತೆ. ಅದರಲ್ಲಿ ನಿಮ್ಮ ಒಂದು ರೋಗದ ಬಗ್ಗಿನ ಸರಿಯಾದ ಮಾಹಿತಿ, ನಿಮ್ಮ ರೋಗದ ಬಗ್ಗಿನ ಸರಿಯಾದ ಚಿಕಿತ್ಸೆ ಬಹಳಷ್ಟು ಮುಖ್ಯವಾಗುತ್ತೆ ಅಂತ ನನಗೆ ತಿಳಿಸ್ತಾ. ಸೊ ಈ ಪ್ರೀ ಡಯಾಬಿಟಿಸ್ ಬಗ್ಗೆ ಇದಿಷ್ಟು ಮಾಹಿತಿ ಇವತ್ತು. ಮತ್ತೆ ಏನಾದ್ರು ಪ್ರಶ್ನೆ ಇತ್ತು ಅಂತ ಹೇಳಿದ್ರೆ ಕೇಳಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಆಮೇಲೆ ಮುಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಮನಸ್ಸಿನ ಒಂದು ಸ್ಥಿತಿ ನಮ್ಮ ದೇಹದ ಮೇಲೆ ಹೇಗೆ ಆಗಿ ಡಯಾಬಿಟಿಸ್ ಬರುತ್ತೆ, ನಾವು ಆಹಾರವನ್ನು ಹೇಗೆ ಸೇವಿಸಬಹುದು, ನಾವು ಪಾನೀಯಗಳನ್ನು ಹೇಗೆ ಸೇವಿಸಬೇಕು, ಮತ್ತು ನಮ್ಮ ಒತ್ತಡಗಳನ್ನು ಯಾವ ರೀತಿಯಾಗಿ ನಾವು ಹತೋಟಿಯಲ್ಲಿ ಅಥವಾ ನಮ್ಮ ಒಂದು ಹಿಡಿತದಲ್ಲಿ, ನಮ್ಮ ಒಂದು ದಿನನಿತ್ಯದ ಜೀವನದಲ್ಲಿ ಒಂದು ಸರಿಯಾದ ಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.